ಹೌದು ಹೌದು, ಏನು ಹಾಲಿಂದ DCM ಕೊಟ್ಟವ್ರಲ್ಲಪ್ಪ. ಓಕೆ, ನಡೀರಿ ಹೋಗೋಣ, ಮೀಟಿಂಗ್ ಇದೆ. ಅವ್ರು ಹೇಳಿದ್ರೆ ಅವ್ರ ಅಭಿಪ್ರಾಯ ಅವ್ರು ಹೇಳವ್ರಪ್ಪ, ಅವ್ರು ಹೇಳಿದ್ದಾರೆ, ಬಹಳ ಸಂತೋಷ, ಒಳ್ಳೇದಾಯ್ತು, ತಪ್ಪೇನಿಲ್ವಲ್ಲ ಹೇಳೋದ್ರಲ್ಲಿ. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವರವರು ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಅವರಿಗೆ ಅವಕಾಶನೂ ಇದೆ, ಹಕ್ಕು ಇದೆ. ಆದ್ರೆ ಯಾರು ಏನ್ ಹೇಳಿದ್ರು ಕೂಡ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಅವರು. ಹೈಕಮಾಂಡ್ ಅಲ್ಲಿ ಏನ್ ತೀರ್ಮಾನ ಆಗ್ತದೆ ಎಲ್ಲರಿಗೂ ಕೂಡ ಬೈಂಡಿಂಗ್ ಇರುತ್ತೆ. ಯಾರು? ನಾನು ಒತ್ತಾಯ ಅಂತೂ ನಿರಂತರವಾಗಿ ಮಾಡ್ತೇನೆ, ಅಲ್ಲೂ ಮಾಡ್ತೇನೆ, ಇಲ್ಲೂ ಮಾಡ್ತೇನೆ, ನಿಮ್ಮ ಮೂಲಕನೂ ಕೂಡ ಮಾಡಿದ್ದೇನೆ. ಅದ್ರಲ್ಲೇನು ವಾಪಸ್ ಹೋಗುವಂತ ಪರಿಸ್ಥಿತಿ ಏನಿಲ್ಲ. ಶಿವಕುಮಾರ್ ಅವ್ರನ್ನ ಸಿಎಂ ಮಾಡ್ಬೇಕನ್ನೋ ಒತ್ತಾಯ ಬರ್ತಾ ಇದೆ ಸರ್. ಮಾಡ್ಲಿ, ಹೈಕಮಾಂಡ್ ತರ ತೀರ್ಮಾನ ಮಾಡೋದು. ಈಗ ಸಿದ್ದರಾಮಯ್ಯನವ್ರನ್ನು ಸಿಎಂ ಮಾಡಿದ್ದು ಯಾರು? ಹೈಕಮಾಂಡ್ ಅಲ್ವಾ? ನೋಡ್ರಿ, ಈಗ ಸಿದ್ದರಾಮಯ್ಯನವ್ರದ್ದು ಅನೌನ್ಸ್ಮೆಂಟ್ ಮಾಡಿದ್ರು ಡೆಲ್ಲಿನಲ್ಲಿ, ನೀವೆಲ್ಲ ರಿಲೇ ಮಾಡಿದ್ರು. ಏನಂತ ಮಾಡಿದ್ರು? ಫಸ್ಟ್ ಪಾಯಿಂಟ್ ಏನ್ ಹೇಳಿದ್ರು? ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಹೌದಲ್ವಾ? ಫಸ್ಟ್. ಸೆಕೆಂಡ್ ಏನ್ ಹೇಳಿದ್ರು? DK ಶಿವಕುಮಾರ್ ವಿಲ್ ಬಿ ದಿ ಲೋನ್ DCM ಅಂತ ಹೇಳಿದ್ರು. ಮೂರನೇದು ಏನ್ ಹೇಳಿದ್ರು? he will be continue as president till the parliament elections ಅಂತ ಮೂರು ಜನ ಹೇಳಿದ್ದು. ಮೂರು ಅವ್ರು ಜ್ಞಾಪಿಸ್ತೀನಿ ಅಷ್ಟೇ. ನಡೀರಿ. ಅಲ್ಲಪ್ಪ, ಅವ್ರು ಹೇಳಿದ್ದೀನಿ ನಾನು ಅಷ್ಟೇ, ನಂದೇನಿಲ್ಲ ಅದು. ನಡೀರಿ, ಹೋಗೋಣ. ಮೀಟಿಂಗ್ ಇದೆ. ಲಿಂಗಾಯತ್ ಸಮುದಾಯದವರು ಕೂಡ ದೆಹಲಿಗೆ ಹೋಗಿದ್ದಾರೆ, ಒಂದು ಶಾಸಕರು. ತಪ್ಪೇನಿದೆ ರೀ, ಕೊಡ್ಬೇಕ್ರಿ. ನೋಡಿ, ಯಾಕೆ ನಾ ಮೊದಲೇ ಹೇಳಿದ್ದೀನಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಅವರ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಅವ್ರಿಗೆ ಅರ್ಹತೆ, ಅವರಿಗೆ ಹಕ್ಕಿದೆ. ಆ ಹಕ್ಕನ್ನು ಪ್ರತಿಪಾದನೆ ಮಾಡೋದಕ್ಕೆ ನಾವು ಆಕ್ಷೇಪಣೆ ಮಾಡೋದು ಸರಿಯಲ್ಲ.